ನಮಸ್ಕಾರ ರೀ ಕಲಬುರಗಿ ಮಂದಿಗ. ನಾವು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಹೊರಟಿದ್ದು ಕಲಬುರಗಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದೊಳಗಿರ್ತಕ್ಕಂತಹ ಹರಸೂರು ಅಂತಕ್ಕಂತಹ ಗ್ರಾಮಕ್ಕೆ. ಈ ಊರಿನ ಮೊದಲ ಹೆಸರು ಜೀನಾಪುರ ಅಂತ. ಯಾಕಂದ್ರೆ ಇದು ಜೈನರ ಒಂದು ಕೇಂದ್ರವಾಗಿತ್ತು. ನಂತರದಲ್ಲಿ ಇದು ಹರಸೂರು ಆಯಿತು ಅಂತ ಸ್ಥಳೀಕರು ಹೇಳ್ತಾರೆ. ನಾವು ಮೊದಲು ನೋಡಬೇಕು ಅಂತ ಹೊರಟಿದ್ದು ಕೆರೆಯ ದಂಡೆಯ ಮೇಲಿರ್ತಕ್ಕಂತಹ ಈ ಭೋಗಲಿಂಗೇಶ್ವರ ದೇವಸ್ಥಾನವನ್ನು. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ನಮ್ಮ ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯ. ಈ ದೇವಸ್ಥಾನದ ಒಳಗೆ ನಮಗೆ ಸಪ್ತಮಾತೃಕೆಯರು, ಧರಣೀಂದ್ರ, ಶೇಷದೇವರು, ಹಲವಾರು ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ. ಆಮೇಲೆ ಈ ದೇವಸ್ಥಾನದ ಒಳಗೆ ಒಂದು ಶಾಸನ ಸಹ ಅದು ನಮಗೆ ಗೊತ್ತಾಗಲಿಲ್ಲ. ನಮಗೆ ತಿಳಿದಿದ್ದು ಒಂದೇ ಶಬ್ದ, ಅದು ಭೋಗಲಿಂಗ ಅಂತಕ್ಕಂತಹದ್ದು. ಈ ಊರಿನ ಒಳಗಿರ್ತಕ್ಕಂತಹ ಹಲವಾರು ವೀರಗಲ್ಲುಗಳನ್ನು ನೋಡಿದ್ರೆ ಈ ಊರು ವೀರ ಯೋಧರ ತವರು ಮನೆ ಆಗಿತ್ತು ಅಂತಕ್ಕಂತಹದ್ದು ನಮಗೆ ತಿಳಿದು ಬರ್ತದೆ. ಆಮೇಲೆ ಈ ದೇವಾಲಯದ ಶೈಲಿ ಅಂದರೆ ವಾಸ್ತುಶಿಲ್ಪ ಯಾವ ರೀತಿ ಇದ್ದದು ಅಂತಂದ್ರೆ ಇದು ದ್ರಾವಿಡ ಮತ್ತು ವೇಸರ ಶೈಲಿ ಎರಡರ ಮಿಶ್ರಣ ಆಗ್ಯದ. ಮತ್ತು ಈ ದೇವಾಲಯ ತ್ರಿಕೂಟ ದೇವಾಲಯ ಆಗ್ಯದ ಅಂತ ನಮಗೆ ತಿಳಿದು ಬರ್ತದೆ. ಈ ದೇವಾಲಯದ ಒಳಗೆ ಈಶ್ವರನ ಎದುರುಗಡೆ ಅಂದರೆ ಜಯ ವಿಜಯರ ಮೂರ್ತಿಗಳು ಸಹ ನಮಗೆ ಕಂಡು ಬರ್ತವೆ. ಕಂಬದ ಮೇಲಿನ ವಿಶಿಷ್ಟ ಕೆತ್ತನೆಗಳು, ಈ ದೇವಾಲಯದ ವಿಭಿನ್ನ ಶೈಲಿಯ ಕೆತ್ತನೆಗಳು ನಮ್ಮನ್ನು ಅದರತ್ತ ಕೈ ಬೀಸಿ ಕರೀತವ. ಆಮೇಲೆ ನಾವು ಹೊರಗೆ ಬಂದಾಗ ಇಲ್ಲಿ ಭಗ್ನಗೊಂಡಂತಹ ಹಲವಾರು ಮೂರ್ತಿಗಳು ಸಹ ನಮಗೆ ಕಾಣಸಿಗ್ತವ. ಶಿವ, ವಿಷ್ಣು, ಬ್ರಹ್ಮ, ಭೈರವ, ದುರ್ಗಾದೇವಿ ಹಾಗೂ ಇನ್ನೂ ಹಲವಾರು ವೀರಗಲ್ಲು ಇಲ್ಲಿ ನಮಗೆ ಕಾಣಸಿಗ್ತವ. ಈ ದೇಗುಲವನ್ನು ನೋಡಿ ನಾವು ಹೊರಟಿದ್ದು ಜೈನ ಬಸದಿಯ ಕಡೆಗೆ. ಊರ ಮಧ್ಯದೊಳಗೆ ಇರತಕ್ಕಂತಹ ಈ ಬಸದಿಯನ್ನು ನೋಡಿದರೆ ಒಂದು ಭಕ್ತಿಯ ಭಾವವಂತೂ ಮೂಡುವುದು ಸಹಜ. ಈ ದೇವಾಲಯದ ಒಳಗೂ ಸಹ ಒಂದು ಶಾಸನ ಅದ. ಆ ಶಾಸನದ ಪ್ರಕಾರ ಈ ದೇಗುಲ ರಾಷ್ಟ್ರಕೂಟರ ಕಾಲದೊಳಗೆ ನಿರ್ಮಾಣಗೊಂಡಿರಬಹುದು ಅಂತಕ್ಕಂತಹದ್ದು ಊಹೆ. ಯಾಕಂದ್ರೆ ರಾಷ್ಟ್ರಕೂಟರ ಕಾಲದೊಳಗೆ ಜೈನ ಧರ್ಮ ಅತ್ಯಂತ ಉತ್ತುಂಗ ಶಿಖರದಲ್ಲಿತ್ತು ಮತ್ತು ರಾಷ್ಟ್ರಕೂಟರ ಆಶ್ರಯದೊಳಗೂ ಸಹ ಈ ಜೈನ ಧರ್ಮ ಇತ್ತು ಅಂತಕ್ಕಂತಹದ್ದು. ಈ ದೇಗುಲ ಅಂದ್ರೆ ಈ ಬಸದಿಗಳು ಇದರ ವಾಸ್ತುಶಿಲ್ಪ ಯಾವ ಪ್ರಕಾರದಪ್ಪ ಅಂತಂದ್ರೆ ರಾಷ್ಟ್ರಕೂಟರು ನಮ್ಮ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪವನ್ನೇ ಎರವಲು ಪಡೆದು ಅಂದ್ರೆ ಆ ವಾಸ್ತುಶಿಲ್ಪದ ಶೈಲಿಯನ್ನೇ ಮುಂದುವರಿಸಿ ಅದಕ್ಕೆ ಒಂಚೂರು ಬದಲಾವಣೆ, ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಅದೇ ಶೈಲಿಯಲ್ಲಿ ಈ ಬಸದಿಗಳನ್ನು ನಿರ್ಮಾಣ ಮಾಡಿರಬಹುದು. ಅಂದ್ರೆ ಈ ಬಸದಿಗಳು ಸಹ ತ್ರಿಕೂಟ ಬಸದಿಗಳು ಮತ್ತು ಇಲ್ಲಿರುವ ಕಂಬಗಳ ಮೇಲೆ ಒಂದು ವಿಭಿನ್ನವಾದಂತಹ ಕೆತ್ತನೆಗಳನ್ನು ನಾವು ಇಲ್ಲಿ ನೋಡ್ತೀವಿ. 4 ತೀರ್ಥಂಕರರ ಬಸದಿ ನಮಗಿಲ್ಲಿ ಕಾಣಸಿಗ್ತವ. ಪಾರ್ಶ್ವನಾಥನ ಮೂರ್ತಿ ಹೊರಗಡೆ ಸಿಗ್ತದ. ಆಮೇಲೆ ಇಲ್ಲಿ ಇರುವ ಮತ್ತು ವೇಸರ ದ್ವಾರ ಬಾಗಿಲ ಮೇಲೆ ವಿಭಿನ್ನ ಬಗೆಯ ಕೆತ್ತನೆಗಳು ನಮಗೆ ಇಲ್ಲಿ ಕಾಣುವುದು ಸಿಗ್ತವ. ಇವೆಲ್ಲವನ್ನ ನೋಡಲು ನಾವು ಮತ್ತು ನಮ್ಮ ಗೂಡಿನ ಕಡೆಗೆ ಹೊರಟ್ವಿ. ಎಲ್ರಿಗೂ ನಮಸ್ಕಾರ.